ಸಮಸ್ತ ವೀಕ್ಷಕರಿಗೆ ಅಕ್ಷಯ ತೃತೀಯ ಶುಭಾಶಯಗಳು. ಏನು ಅಕ್ಷಯ ತೃತೀಯ ಅಂದರೆ, ಇಲ್ಲಿ ಎರಡು ಪದಗಳಿದೆ. ಒಂದು ಅಕ್ಷಯ, ಮತ್ತೊಂದು ತೃತೀಯ. ತೃತೀಯ ಅನ್ನೋದು ತಿಥಿಗೆ ಅಂದರೆ ದಿನಕ್ಕೆ ಸಂಬಂಧಿಸಿದ ಹಾಗೆ. ವೈಶಾಖ ಪಕ್ಷದ 3ನೇ ದಿನಕ್ಕೆ ತೃತೀಯ ಅಂತ ಹೆಸರು. ಇನ್ನು ಅಕ್ಷಯ ಅಂತಂದರೆ ಯಾವುದಕ್ಕೆ ಕ್ಷಯ ಇಲ್ಲವೋ, ಅಂದರೆ ಸಾವಿಲ್ಲವೋ, ಮುಕ್ಕಿಲ್ಲವೋ, ಅಂತ್ಯ ಇಲ್ಲವೋ ಅದನ್ನು ಅಕ್ಷಯ ಅಂತ ಕರೀತಾರೆ. ಕ್ಷಯ ಅಲ್ಲದ್ದು ಅಂತ ಅರ್ಥ. ಅಕ್ಷಯ ತೃತೀಯ ಇದು ಬಹಳ ಪ್ರಶಸ್ತವಾದ ಮುಹೂರ್ತ ಅಂತ ಶಾಸ್ತ್ರಗಳಲ್ಲಿ ತೀರ್ಮಾನಿಸಲಾಗಿದೆ. ಅಕ್ಷಯ ತೃತೀಯ ದಿವಸ ನೀವು ಏನೇ ಮಾಡಿದ್ರೂ ಅದು ಅಕ್ಷಯ ಫಲವನ್ನು, ಅಂತ್ಯವಿಲ್ಲದ ಫಲವನ್ನು ತಂದುಕೊಡುತ್ತೆ ಅಂತ. ಆ ಕಾರಣದಿಂದಾಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯದನ್ನು ಬಿತ್ತಬೇಕು ಸಮಾಜದಲ್ಲಿ. ಅದು ನೋಡಿ ಅಕ್ಷಯವಾಗಿ ಬೆಳೆಯುತ್ತೆ, ಅದರ ಫಲವನ್ನು ಎಲ್ಲರೂ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ದೃಷ್ಟಿಯಲ್ಲಿ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಬಹಳ ಬಹಳ ಪ್ರಮುಖವಾದದ್ದು, ಪ್ರಶಸ್ತವಾದದ್ದು. ವಸ್ತುತಃ ಅಕ್ಷಯ ತೃತೀಯ ದಿವಸ ಏನು ಮಾಡಬೇಕು? ನಾವು ಏನನ್ನಾದರೂ ಮಾಡಿದ್ರೆ ಈ ದಿವಸ ಅದು ಅಕ್ಷಯವಾಗುತ್ತಲ್ವಾ? ಏನು ಮಾಡಬೇಕು? ಶಾಸ್ತ್ರಗಳಿಗೆ ಏನನ್ನು ಹೇಳಿದೆ ಅಂತಂದರೆ, ಸ್ನಾತ್ವ ಹುತ್ವಾಚ ಜಪ್ತ್ವಾಚ ದತ್ವಾ ಅನಂತ ಫಲಂ ಲಭೇತ್ ಅಂತ ಹೇಳಿದೆ. ಈ ದಿವಸ ಗಂಗಾ ಸ್ನಾನವನ್ನು ಮಾಡಬೇಕಂತೆ. ಗಂಗಾ ಸ್ನಾನ ಮಾಡಿದ್ರೆ ಏನಪ್ಪ ಆಗುತ್ತೆ ಅಂತಂದರೆ, ಅಕ್ಷಯವಾದ ಪುಣ್ಯ ಫಲ ನಮಗೆ ಸಂದಾಯವಾಗುತ್ತೆ ಅಂತ. ಅಥವಾ ಗಂಗಾ ಸ್ನಾನ ಆಗದೇ ಇದ್ದರೆ, ಗಂಗೆ ನೀರಿದ್ದರೆ ಮನೆಯಲ್ಲಿ ಅದನ್ನೇ ನೀವು ನಿಮ್ಮ ಮೇಲೆ ಸಿಂಟ್ಯಾಕ್ಸ್ಗೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿದ್ರೆ ಪುಣ್ಯ ಫಲ ಅಂತಕ್ಕಂಥದ್ದು ನಿಮಗೆ ಸಂದಾಯವಾಗುತ್ತೆ. ಹುತ್ವ, ಯಾವುದಾದರೂ ದೇವತೆಯ ಉಪಾಸನೆಯಿಂದ ದ್ರವ್ಯ ತ್ಯಾಗವನ್ನು ಮಾಡಬೇಕಂತೆ. ದ್ರವ್ಯ ತ್ಯಾಗೋ ಯಾಗ ಅಂತ, ಯಜ್ಞವನ್ನು ಮಾಡಬೇಕು ಅಂತ ಹೇಳಿದೆ. ನೀವು ಸಮರ್ಪಿಸಿದಂಥ ಹವಿಸ್ಸು ಕೂಡ ಅದು ಅಕ್ಷಯ ಪುಣ್ಯ ಫಲವನ್ನು ನಮಗೆ ತಂದುಕೊಡುತ್ತೆ. ಅದು ಕೇವಲ ನಾವು ಸತ್ತರೆ ಅಷ್ಟೇ ಅಲ್ಲ, ಸತ್ತ ನಂತರದಲ್ಲೂ ನಮಗೆ ಮತ್ತೊಂದು ಜನ್ಮ ಅಂತ ಬರುತ್ತಲ್ಲ, ಆಗಲೂ ಆ ಪುಣ್ಯ ಫಲ ಅಂತಕ್ಕಂಥದ್ದು ನಮಗೆ ನಮ್ಮ ಅಕೌಂಟಲ್ಲಿ ಇರ್ತದೆ. ಹೇಗೆ ಹಣ ಇರ್ತದೋ ಹಾಗೆ ಅಂತ. ಜಪ್ತ್ವ, ನಂತರ ಜಪ ಮಾಡಬೇಕಂತೆ. ಜಪ ಯಾವುದಾದ್ರೂ ಈ ಒಂದು ಸಿದ್ಧಿ ಮಂತ್ರವನ್ನು, ಯಾವುದು ಬೇಡ, ಸರಳವಾಗಿರ್ತಕ್ಕಂಥ ರಾಮತಾರಕ ಮಂತ್ರ ನೋಡಿಪ್ಪ. ನೀವೇನಾದರೂ ರಾಮ ಮಂತ್ರವನ್ನು ಹೇಳ್ಕೊಂಡ್ಬಿಟ್ರೆ ಅದು ಕೂಡ ಅಕ್ಷಯ ಫಲವನ್ನು ತಂದುಕೊಡುತ್ತೆ ಅಂತ ಹೇಳಿದೆ. ನಂತರ ದಾನ, ಏನನ್ನಾದರೂ ಯಾರಿಗೆ ಅಗತ್ಯ ಇದೆ ಅವರಿಗೆ ದಾನ ಮಾಡಿದರೂ ಅಕ್ಷಯವಾದ ಫಲ ಬರುತ್ತೆ ಅನ್ನೋದನ್ನು ಶಾಸ್ತ್ರಗಳು ಸೂಚಿಸ್ತವೆ. ಅಕ್ಷಯ ತೃತೀಯ ದಿವಸ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಧರ್ಮ ಶಾಸ್ತ್ರಗಳು ಹೇಳಿರ್ತಕ್ಕಂಥ ಸಂದೇಶಗಳು ಇಷ್ಟೊತ್ತು ನಾನು ಹೇಳಿದ್ದು. ಹೀಗಾಗಿ ಇವುಗಳಲ್ಲಿ ಯಾವುದು ನಿಮಗೆ ಸಾಧ್ಯವಾಗುತ್ತೆ ಅದನ್ನು ತಾವು ಮಾಡಿ, ನಿಮಗೆ ಅಕ್ಷಯ ಫಲ ಅಂತಕ್ಕಂಥದ್ದು ನಿಸ್ಸಂಶಯವಾಗಿ ಬರ್ತದೆ. ಅಕ್ಷಯ ತೃತೀಯ ಸಾರ್ಥಕವಾಗುತ್ತೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.